ಲೋಕದವರನ್ನು ಹರಲೋಕದವನಾಗಿ ಮಾಡಲು ಬಂದ ಶಿವನ ಅವತಾರಿಗಳು. ನೀನು ಹೆಚ್ಚು ನಾನು ಹೆಚ್ಚೆಂದು ಬಡದಾಡುತ್ತಿರುವ ಕುಲಾಭಿಮಾನಿಗಳಿಗೆ ಮಾನವ ಧರ್ಮ ಒಂದೇ ಎಂದು ಸಮತತ್ವವನ್ನು ಸಾರುವುದಕ್ಕಾಗಿ ಅವತರಿಸಿದ ಮಹಾಪುರುಷರವರು. ಇದರಂತೆ ಜಗತ್ತಿನಲ್ಲಿ ಒಂದೇ ಧರ್ಮ, ಒಬ್ಬನೇ ದೇವರೆಂದು ಸರ್ವ ಧರ್ಮಗಳಿಗೆ ಒಂದುಗೂಡಿಸಿ ಸರ್ವರನ್ನು ಮುಕ್ತಿ ಮಾರ್ಗವನ್ನು ತೋರಿಸಿರುವ ಮಹಾವಿಭೂತಿಗಳವರು. ಹೊಲೆ ಹಾರುವರೆಂಬ ಭೇದವನ್ನಳಿಸಿ ಮೇಲು ಕೀಳೆಂಬ ಕಲ್ಪನೆಯನ್ನು ಕಿತ್ತು ಹಾಕಿ ಕುಲಜಾತಿಗಳು ಕಲ್ಪಿತವನ್ನು ಅವರು ನಮಗೆ ಸತ್ಯ ಅಹಿಂಸೆಗಳನ್ನು ಬೋಧಿಸಿ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದ್ದಾರೆ. ಇದರಂತೆ ಜಗತ್ತಿನ ಡಂಬಾಚಾರವನ್ನು ಕಂಡು ಬಸವಣ್ಣನವರು ಏನನ್ನುತ್ತಾರೆ? ಕುಂಬಳಕಾಯಿಗೆ ಕಬ್ಬಿನದು ಕಟ್ಟು ಕೊಟ್ಟರೆ, ಕುಂಬಳಕಾಯಿಗೆ ಕಬ್ಬಿನದು ಕಟ್ಟು ಕೊಟ್ಟರೆ ಕೊಲೆಯುವನಲ್ಲದ ಬಲುವಾಗು ಬಲ್ಲುದ. ಅಲಿಮನದಮಗೆ ಶಿವ ದೀಕ್ಷೆ ಕೊಟ್ಟರೆ, ಅಲಿಮನದಮಗೆ ಶಿವ ದೀಕ್ಷೆ ಕೊಟ್ಟರೆ ಭಕ್ತಿಯಾತಿಹುದು ಮುನಿನಂತೆ. ಕೂಡಲ ಸಂಗಯ್ಯ ಮಾನಹೀನರ ಮೀಸಲ ಕಾಯಿದಿರಿಸಿದಂತೆ, ಮೀಸಲ ಕಾಯಿದಿರಿಸಿದಂತೆ. ಆ ಮಹಾತ್ಮರು ಹೀಗೆ ನುಡಿದು ನಮಗೆ ಸತ್ಯ ಮಿಥ್ಯಗಳ ಸ್ವರೂಪವನ್ನು ತಿಳಿಸಿದ್ದಾರೆ. ಅವರ ನಡೆಯಲ್ಲಿ ನೀತಿ ಇದೆ, ನುಡಿಯಲ್ಲಿ ಪ್ರೀತಿ ಇದೆ. ಅವರ ಜೀವನವೇ ನಮಗೆ ಆದರ್ಶವಾಗಿದೆ. ಅದು ಬಂಧುಗಳೇ, ಆ ಮಹಾಪುರುಷರಾದ ಬಸವಣ್ಣನವರು ದರ್ಬಾರದ ಕೆಲಸವನ್ನು ಮುಗಿಸಿಕೊಂಡು ಇದೇ ಮಾರ್ಗವಾಗಿ ಬರುತ್ತಿರುವರು. ಆಹಾ ಆಹಾ, ನಾವು ಮಾಡಿದ ಪುಣ್ಯವೇ ನಮ್ಮೆದುರು ಬರುತ್ತಿರುವರು. ಬಂಧುಗಳೇ, ಬೇಗ ಅಣ್ಣನವರಿಗೆ ಜಯಘೋಷ ಮಾಡಿರಿ. ಲೋಕದವರನ್ನು ಹರಲೋಕದವನಾಗಿ ಮಾಡಲು ಬಂದ ಶಿವನ ಅವತಾರಿಗಳು. ನೀನು ಹೆಚ್ಚು ನಾನು ಹೆಚ್ಚೆಂದು ಬಡದಾಡುತ್ತಿರುವ ಕುಲಾಭಿಮಾನಿಗಳಿಗೆ ಮಾನವ ಧರ್ಮ ಒಂದೇ ಎಂದು ಸಮತತ್ವವನ್ನು ಸಾರುವುದಕ್ಕಾಗಿ ಅವತರಿಸಿದ ಮಹಾಪುರುಷರವರು. ಇದರಂತೆ ಜಗತ್ತಿನಲ್ಲಿ ಒಂದೇ ಧರ್ಮ, ಒಬ್ಬನೇ ದೇವರೆಂದು ಸರ್ವ ಧರ್ಮಗಳಿಗೆ ಒಂದುಗೂಡಿಸಿ ಸರ್ವರ